ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಅಭಿವೃದ್ಧಿಗೆ ಅಡ್ಡಿಯಾದರೆ ಒದ್ದು ಮಾಡಿಸಿಕೊಳ್ಳಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ವಾರ್ಡ್ ನಂಬರ್ 28, 29ರ ಆಶ್ರಯ ಕಾಲೋನಿಗೆ 10 ಕೋಟಿ ಅಭಿವೃದ್ಧಿಗೆ ಕಾಮಗಾರಿಗೆ ಭೂಮಿ ಪೂಜೆ. ನಗರದ ವಾರ್ಡ್ ನಂಬರ್ 28 ಮತ್ತು 29ರ LBS ನಗರದ ಅಲ್ಪಸಂಖ್ಯಾತರ ಬಡಾವಣೆ ಹಾಗೂ ಹೊಸ ಆಶ್ರಯ ಕಾಲೋನಿಯಲ್ಲಿ ಶಾಸಕ ಅನುದಾನದಡಿ 10 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುನಾವಣಾ ಸಮಯದಲ್ಲಿ ಆಶ್ರಯ ಕಾಲೋನಿಯ ಸಂಪೂರ್ಣ ಅಭಿವೃದ್ಧಿ ಮಾಡುವ ಭರವಸೆ ನೀಡಲಾಗಿತ್ತು. 50 ಲಕ್ಷ ಅಥವಾ 1 ಕೋಟಿ ಅನುದಾನದಿಂದ ಸಮಗ್ರ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ 10 ಕೋಟಿ ಅನುದಾನ ತರಲಾಗಿದೆ ಎಂದು ಹೇಳಿದರು. ಕಾಲೋನಿಯಲ್ಲಿನ ಸಂಪೂರ್ಣ ಅಭಿವೃದ್ಧಿಗೆ ಅನುದಾನ ತರಲಾಗಿದೆ. ಅಲ್ಲಿನ ನಿವಾಸಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡ ಹಾಕುವವರು ಇರುತ್ತಾರೆ. ಯಾರ ಮುಲಾಜಿಲ್ಲದೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಇದು ನಿಮ್ಮ ಜವಾಬ್ದಾರಿ. ಯಾರೇ ಅಡ್ಡ ಬಂದರೂ ಮುಲಾಜಿಲ್ಲದೆ ಒದ್ದು ಒಳಗಾಕಬೇಕು. ಯಾವುದೇ ಕಾರಣವಿಲ್ಲದೆ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಕಾಮಗಾರಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಜನರು ಪ್ರಶ್ನೆ ಮಾಡಬೇಕು. ಮುಂದೆ ನಿಂತು ಕೆಲಸ ಮಾಡಿಸಿಕೊಳ್ಳಬೇಕು. ಇದು ನಿಮ್ಮ ಜವಾಬ್ದಾರಿಯೂ ಆಗಿದೆ ಎಂದು ಹೇಳಿದರು. ಇದು ನಿಮ್ಮ ಪ್ರದೇಶದ ಅಭಿವೃದ್ಧಿಗಾಗಿ ನೀಡಿರುವ ಅನುದಾನ. ಯಾರಿಗೂ ಅಂಜಿಕೆ ಇಲ್ಲದೆ ಕೆಲಸ ಮಾಡಿಸಿಕೊಳ್ಳಬೇಕು. ಇಲ್ಲಿ ಜೀವನ ಪೂರ್ತಿ ವಾಸ ಮಾಡುವವರು ನೀವೇ ಆಗಿರುವುದರಿಂದ ಅಭಿವೃದ್ಧಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ನಿವಾಸಿಗಳಿಗೆ ತಿಳಿಸಿದರು. ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗುವುದು, ರಸ್ತೆ ಸರಿಯಾಗಿಲ್ಲದ ಕಾರಣ ತುರ್ತು ಸಂದರ್ಭದಲ್ಲೇ ಆಂಬ್ಯುಲೆನ್ಸ್ ಸಂಚಾರಕ್ಕೂ ತೊಂದರೆಯಾಗುತ್ತಿತ್ತು. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿ ಇಂಜಿನಿಯರ್ಗಳಿಗೆ ಸ್ಥಳೀಯರು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಸಂಪೂರ್ಣ ಅಭಿವೃದ್ಧಿಗೆ ನಾವೇನ್ ಮಾಡೋ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ವಿ, ನಿಮ್ಗೆ ನೋಡಪ್ಪ 50 ಲಕ್ಷ 1 ಕೋಟಿ ರೂಪಾಯಿ ಏನು ಆಗೋದಿಲ್ಲ, ನಿಮ್ಗೆ 10 ಕೋಟಿ ಆದ್ರೆ ನಿಮ್ಗೆ ಏನಾದ್ರು ಹತ್ತದ ಅಂತ ಹೇಳಿದ್ವಿ. ಆ ರೀತಿಯಲ್ಲಿ ಏನ್ ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ಇವತ್ತು ಹೊಸ ಆಶ್ರಯ ಕಾಲನಿಯಲ್ಲಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಾರ್ವಜನಿಕರು, ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಇಂತ ದುಡ್ಡು ಬರಂಗಿಲ್ಲ. ಇದಕ್ಕೆ ಅಡ್ಡ ಹಾಕೋರು ಬಹಳ ಜನ ಇರ್ತಾರ. ಯಾರು ಅಡ್ಡ ಹಾಕಿದ್ರು ನಾನು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀನಿ. ಮತ್ತು ಏನಾದ್ರೂ ವ್ಯತ್ಯಾಸಗಳಾದ್ರೆ ನೀವೆಲ್ಲ ವಾರ್ಡಿನವರು ನಿಂದಿರ್ಬೇಕು, ನಿಂತು ಕೆಲಸ ಮಾಡಿಸ್ಕೋಬೇಕು. ಇದು ನಿಮ್ ಜವಾಬ್ದಾರಿ. ನಾವು ದಿನ ಬಂದು ನಿಂದ್ರಕ್ಕಾಗಂಗಿಲ್ಲ. ಆದ್ರೆ ನನ್ನ ಸಂಪೂರ್ಣ ಶಕ್ತಿ ನಿಮ್ಮಿಂದಿರ್ತದ. ಯಾರು ಏನ್ ಅಡ್ಡ ಬಂದ್ರು ಸಹಿತ ಮುಲಾಜಿಲ್ದಂಗೆ ಒದ್ದು ಹೊರಗಾಕ್ಬೇಕು. ಅರ್ಥ ಆಯ್ತಾ? ಇದು ನಿಮ್ಮ ವಾರ್ಡಿನ ಕೆಲಸ, ನೀವು ಮಾಡಿಸ್ಕೋಬೇಕು. ನೀವು ಜೀವನ ಪರ್ಯಂತ ಇಲ್ಲೇ ಇರೋರು. ಮಳೆ ಬಂದ್ರೆ ನಿಮ್ ಮನೆಗಳೊಳಗೆ ನೀರು ಹೋಗ್ತದ್ವು, ನಿಮ್ಮ ಆಂಬ್ಯುಲೆನ್ಸ್ ನಿಮ್ ಮನೆಗೆ ಬರಕ್ಕಾಗಿಲ್ಲ, ನಿಮ್ಮ ಮಕ್ಕಳು ಸೈಕಲ್ ಮೇಲೆ ಹೋದ್ರು ಬೀಳ್ತಿದ್ರು, ಎಷ್ಟು ತೊಂದರೆಗಳು. ಇವತ್ತು ಒಂದು ಅವಕಾಶ ನಿಮಗೆ